ಬಡತನ ಇದು ಪ್ರತಿಯೊಂದು ದೇಶದ ಸಮಸ್ಯೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಬಡತನ ರೇಖೆಯಿಂದ ಕೆಳಗಿರ್ತಾರೆ. ದೇಶಗಳ ಅಭಿವೃದ್ಧಿ ಆಗದೇ ಇರುವುದು ಕೂಡ ಬಡತನಕ್ಕೆ ದೊಡ್ಡ ಕಾರಣ ಅಂತಾನೆ ಹೇಳ್ಬೋದು. ಹಾಗೆ ನಿರ್ಗತಿಕರು ಕೂಡ ವಿಶ್ವದ ದೊಡ್ಡ ಸಮಸ್ಯೆ ಆಗಿದ್ದಾರೆ. ದೊಡ್ಡ ಮಟ್ಟದಲ್ಲೇ ವಿಶ್ವದಲ್ಲಿ ನಿರ್ಗತಿಕರು ಇದ್ದಾರೆ. ಕೋಟಿ ಕೋಟಿ ಜನ ಆಶ್ರಯ, ಆಧಾರ, ಸರ್ಕಾರದಿಂದ ಯಾವುದೇ ಸಹಾಯ ಇಲ್ಲದೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ನಿರ್ಗತಿಕರನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ನಮ್ಮ ಶತ್ರು ದೇಶವೇ ಮೊದಲ ಸ್ಥಾನದಲ್ಲಿದೆ. ತನ್ನ ದೇಶದ ಜನರಿಗೆ ಮೂಲ ಸೌಕರ್ಯ ನೀಡುವ ಯೋಗ್ಯತೆ ಇಲ್ದಿದ್ರೂ ಭಾರತದ ಮೇಲೆ ನಾನು ಅದೇನೋ ಮಾಡ್ತೀನಿ, ಯುದ್ಧ ಮಾಡ್ತೀನಿ ಅಂತ ಹೇಳಿ ಪಾಕ್ ಹೇಳ್ತಾ ಇದೆ. ಆದರೆ ಅದರ ಕೈಯೆಲ್ಲ ಆಗಲ್ಲ. ಹಾಗಿದ್ರೆ ಪಾಕ್ನಲ್ಲಿ ಹೇಗಿದೆ ನಿರ್ಗತಿಕರ ಪಾಡು? ಭಾರತ ಈ ಒಂದು ನಿರ್ಗತಿಕರ ಸ್ಥಾನದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಪಾಕ್ನಲ್ಲಿ ಯಾಕೆ ಹೆಚ್ಚು ಜನ ನಿರ್ಗತಿಕರಾಗ್ತಾ ಇದ್ದಾರೆ? ಇವೆಲ್ಲದರ ಕುರಿತು ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹೌದು ಸ್ನೇಹಿತರೆ, OECD ವರದಿಯನ್ನು ಆಧರಿಸಿ ಪ್ರಕಟವಾಗಿರುವ ಅಂಕಿಅಂಶಗಳ ಪ್ರಕಾರ ಜಗತ್ತಿನಲ್ಲಿ ಅತಿ ಹೆಚ್ಚು ನಿರ್ಗತಿಕರನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ನಂಬರ್ 1 ಪಟ್ಟ ಅಲಂಕರಿಸಿದೆ. ಆದರೆ ವಿಶ್ವದ ಅತಿ ಹೆಚ್ಚು ಅತಿ ದೊಡ್ಡ ಜನಸಂಖ್ಯೆಯ ದೇಶವಾದ ಭಾರತದಲ್ಲಿ ಈ ಪ್ರಮಾಣ ಪಾಕಿಸ್ತಾನಕ್ಕಿಂತ 4 ಪಟ್ಟು ಕಡಿಮೆ ಇದೆ. ಹಾಗಿದ್ರೆ ಪಾಕಿಸ್ತಾನದಲ್ಲಿ ಜನ ಬೀದಿಗೆ ಬೀಳೋದಕ್ಕೆ ಕಾರಣವೇನು ನೋಡ್ತಾ ಹೋಗೋಣ ಬನ್ನಿ. ಪಾಕಿಸ್ತಾನದಲ್ಲಿ ಒಂದು 80 ಲಕ್ಷ ಜನ ನಿರ್ಗತಿಕರು ಇದ್ದಾರೆ. 80 ಲಕ್ಷ. ಇಲ್ಲಿ ಜನ ಬೀದಿಗೆ ಬೀಳಲು ಪ್ರಮುಖ ಕಾರಣ ಆ ದೇಶದ ಆರ್ಥಿಕ ಅಸ್ಥಿರತೆ. ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನ ತೀವ್ರ ಹಣದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದೆ. ಬಡತನ ರೇಖೆಗಿಂತ ಕೆಳಗಿರುವ ಜನರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಭೀಕರ ಪ್ರವಾಹಗಳು ಮತ್ತು ನೈಸರ್ಗಿಕ ವಿಕೋಪಗಳು ಸಾವಿರಾರು ಮನೆಗಳನ್ನು ನಾಶಪಡಿಸಿವೆ. ರಾಜಕೀಯ ಅಸ್ಥಿರತೆ ಮತ್ತು ವಸತಿ ಯೋಜನೆಗಳ ಕೊರತೆಯಿಂದಾಗಿ ಅಲ್ಲಿನ ಸಾಮಾನ್ಯ ಜನರಿಗೆ ಒಂದು ಮನೆ ಕೂಡ ಕಲ್ಪಿಸಿಕೊಡೋದಕ್ಕೆ ಅಲ್ಲಿನ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ನು ಭಾರತ ನಿರ್ಗತಿಕರ ಪಟ್ಟಿಯಲ್ಲಿ 13ನೇ ಸ್ಥಾನದಲ್ಲಿದೆ. 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರೋ ಭಾರತದಲ್ಲಿ ನಿರ್ಗತಿಕರ ಸಂಖ್ಯೆ ಕಡಿಮೆ ಅಂತಾನೆ ಹೇಳ್ಬೋದು. ಭಾರತದಲ್ಲಿರೋ ನಿರ್ಗತಿಕರ ಸಂಖ್ಯೆ 17,70,000. ಭಾರತ ಸರ್ಕಾರ ನಿರ್ಗತಿಕರಿಗೆ ಆಶ್ರಯ ನೀಡುವ ಕೆಲಸವನ್ನು ಮಾಡ್ತಾ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಕುಟುಂಬಗಳಿಗೆ ಸ್ವಂತ ಮನೆಯನ್ನು ನಿರ್ಮಿಸಿಕೊಡಲಾಗ್ತಾ ಇದೆ. ಇದು ವಸತಿ ರಹಿತ ಸಂಖ್ಯೆಯನ್ನು ಗಣನೀಯವಾಗಿ ಇಳಿಸಿದೆ. ಜೊತೆಗೆ ಭಾರತದ ಸ್ಥಿರ ಆರ್ಥಿಕ ಬೆಳವಣಿಗೆಯು ಜನರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸಿದ್ದು ಸಣ್ಣ ಮಟ್ಟದ ವಸತಿ ಸೌಕರ್ಯ ಪಡೆಯಲು ಹೆಲ್ಪ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಭಾರತದಲ್ಲಿ ನಗರೀಕರಣ ಮತ್ತು ಉದ್ಯೋಗಗಳು ಹೆಚ್ಚಾಗ್ತಾ ಇವೆ. ಹೆಚ್ಚುತ್ತಿರುವ ನಗರೀಕರಣದ ನಡುವೆಯೂ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿಯಂಥ ಯೋಜನೆಗಳ ಜನರು ವಲಸೆ ಹೋಗೋದನ್ನು ತಡೆದು ಸ್ವಂತ ಊರಿನಲ್ಲೇ ಸೂರನ್ನು ಕಲ್ಪಿಸಿಕೊಳ್ಳಲು ಸಹಾಯವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಭಾರತದ ಬಲಿಷ್ಠ ಅವಿಭಕ್ತ ಮತ್ತು ಸಾಂಪ್ರದಾಯಿಕ ಕುಟುಂಬ ವ್ಯವಸ್ಥೆಯು ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಜನರಿಗೆ ಆಸರೆಯಾಗಿ ನಿಲ್ತಾ ಇದೆ. ಇನ್ನು ಯಾವ್ಯಾವ ದೇಶದಲ್ಲಿ ಹೆಚ್ಚು ನಿರ್ಗತಿಕರಿದ್ದಾರೆ ಅಂತ ಹೇಳಿ ಟಾಪ್ 15 ದೇಶಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಪಾಕಿಸ್ತಾನದಲ್ಲಿ 80 ಲಕ್ಷ ಜನ ಇದ್ದರೆ, ಸಿರಿಯಾದಲ್ಲಿ 53 ಲಕ್ಷ ಜನ, ಬಾಂಗ್ಲಾದೇಶದಲ್ಲಿ 50 ಲಕ್ಷ ಜನ, ನೈಜೀರಿಯಾದಲ್ಲಿ 45 ಲಕ್ಷ ಜನ, ಫಿಲಿಪೈನ್ಸ್ನಲ್ಲಿ 45 ಲಕ್ಷ ಜನ, ಉಗಾಂಡದಲ್ಲಿ 40,16,980 ಜನ ಇದ್ದಾರೆ. ಇನ್ನು ಅರ್ಜೆಂಟೀನಾದಲ್ಲಿ 36 ಲಕ್ಷ ಜನ ಇದ್ದರೆ, ಸುಡಾನ್ನಲ್ಲಿ 30 ಲಕ್ಷ ಜನ ಇದ್ದಾರೆ. ಇನ್ನು ಚೀನಾದಲ್ಲಿ 25,79,000 ಜನ ಇದ್ದಾರೆ. ಇನ್ನು ನೇಪಾಳದಲ್ಲಿ 25 ಲಕ್ಷ ಜನ ಇದ್ದಾರೆ. ಈಜಿಪ್ಟ್ನಲ್ಲಿ 20 ಲಕ್ಷ ಇದ್ದರೆ, ಇರಾಕ್ನಲ್ಲಿ 20 ಲಕ್ಷ ಇದ್ದಾರೆ. ಭಾರತದಲ್ಲಿ 17,70,000 ಜನ ಇದ್ದಾರೆ. ಇನ್ನು DR ಕಾಂಗೋದಲ್ಲಿ 15 ಲಕ್ಷ ಜನ ಇದ್ದರೆ, ಮಯನ್ಮಾರ್ನಲ್ಲಿ 15 ಲಕ್ಷ ಜನ ಇದ್ದಾರೆ. ನೋಡಿದ್ರಿ ಅಲ್ವಾ ಯಾವ್ಯಾವ ದೇಶದಲ್ಲಿ ಎಷ್ಟು ಜನ ನಿರ್ಗತಿಕರು ಇದ್ದಾರೆ ಅನ್ನೋದನ್ನು. ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತವೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದರೆ 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದ್ರೂ ಕೂಡ ನಿರ್ಗತಿಕರ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.